ಇನ್ನು ಮರಿ ರೆಬಲ್ ಸ್ಟಾರ್ಗೆ ರಾಣಾ ಅಮರ್ ಅಂತ ನಾಮಕರಣ ಮಾಡಲಾಗಿದೆ. ರಾಣಾ ಅಮರ್ ಅಂತ ಹೆಸರಿಟ್ಟಿದ್ದಾರೆ ಅಂಬರೀಷ್ ಕುಟುಂಬ. ಅಭಿಷೇಕ್ ಅವಿವಾ ಪುತ್ರನ ಹೆಸರು ರಾಣಾ ಅಮರ್. ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿ ನಾಮಕರಣ ಕಾರ್ಯಕ್ರಮ ನಡೆದಿದೆ. ಕುಟುಂಬದ ಆಪ್ತರಿಗಷ್ಟೇ ಆಹ್ವಾನವನ್ನ ಕೊಟ್ಟಿದ್ರು. ಮರಿ ರೆಬಲ್ ಸ್ಟಾರ್ಗೆ ಏನಂತ ಹೆಸರಿಡ್ತಾರೆ ಅನ್ನುವಂತ ಚರ್ಚೆಗಳಿತ್ತು. ಅಂಬರೀಷ್ ಅನ್ನೋದಾಗಿ ಇಡ್ತಾರಂತೆ ಅನ್ನುವಂತ ವಿಚಾರಗಳು ಕೂಡ ಹರಿದಾಡ್ತಾ ಇತ್ತು. ಇದೀಗ ಹೆಸರು ಗೊತ್ತಾಗ್ತಾ ಇದೆ. ರಾಣಾ ಅಮರ್ ಅಂತ ನಾಮಕರಣ ಮಾಡಿದ್ದಾರೆ ಮರಿ ರೆಬಲ್ ಸ್ಟಾರ್ಗೆ. ಕುಟುಂಬದ ಕಾರ್ಯಕ್ರಮವನ್ನು ನೀವು ಗಮನಿಸಬಹುದಾಗಿದೆ. ಕುಟುಂಬದ ಸದಸ್ಯರು ಜೊತೆಗೆ ಅತ್ಯಾಪ್ತರು, ಸ್ನೇಹಿತರು ಎಲ್ಲರೂ ಕೂಡ ಈ ಅದ್ದೂರಿ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ನಾಮಕರಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಖಾಸಗಿ ಹೋಟೆಲ್ನಲ್ಲಿ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ತುಂಬಾ ಕುತೂಹಲ ಮೂಡಿಸಿರೋದು ಮಗುವಿಗೆ ಏನ್ ನಾಮಕರಣ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಮಾಡಲಾಗುತ್ತೆ, ಏನ್ ಹೆಸರಿಡಲಾಗುತ್ತೆ ಅಂತ ಇಷ್ಟೆಲ್ಲ ಕ್ಯೂರಿಯಾಸಿಟಿಗೆ ಕಾರಣ ಅಂಬರೀಷ್ ಆಫ್ ಕೋರ್ಸ್. ಇನ್ನು ಅಂಬರೀಷ್ ಮೊಮ್ಮಗನ ನಾಮಕರಣದಲ್ಲಿ ಕಿಚ್ಚ ಸುದೀಪ್ ಭಾಗಿಯಾಗಿದ್ದಾರೆ. ಪತ್ನಿ ಪ್ರಿಯಾ ಜೊತೆಗೆ ಬಂದಿದ್ದಾರೆ. ಹಾಗೆ ಶುಭ ಕೋರಿದ್ದಾರೆ ಕುಟುಂಬಕ್ಕೆ. ಅಂಬರೀಷ್ ಮೊಮ್ಮಗ ರಾಣಾಗೆ ಉಡುಗೊರೆ ಕೊಟ್ಟಿದ್ದಾರೆ ಕಿಚ್ಚ. ರಾಕ್ಲೈನ್ ವೆಂಕಟೇಶ್, ಗುರುಕಿರಣ್ ಸೇರಿ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವಿಶೇಷ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಪತ್ನಿ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ, ಭಾಗಿಯಾಗಿದ್ದಾರೆ. ಜೊತೆಗೆ ಉಡುಗೊರೆಯನ್ನ ಕೂಡ ಕೊಟ್ಟು ಶುಭ ಕೋರಿದ್ದಾರೆ. ಅವರ ಜೊತೆಗೆ ರಾಕ್ಲೈನ್ ವೆಂಕಟೇಶ್, ಗುರುಕಿರಣ್ ಸೇರಿ ಇನ್ನಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಖುಷಿ ಹಂಚಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂಬರೀಷ್ ಮೊಮ್ಮಗನ ನಾಮಕರಣ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಬಂದಿದ್ದಾರೆ. ಒಬ್ಬರೇ ಅಲ್ಲ, ಅವರ ಪತ್ನಿ ಸಮೇತರಾಗಿ ಬಂದಿದ್ದಾರೆ. ಹಾಗೆ ಚಿತ್ರರಂಗದ ಅತ್ಯಾಪ್ತರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಒಂದು ಸುಂದರವಾದಂತಹ ಗಿಫ್ಟ್ ಅನ್ನ ಕೂಡ ಕಿಚ್ಚ ಸುದೀಪ್ ಅಂಬರೀಷ್ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಿಫ್ಟ್ ಕೊಟ್ಟು ಶುಭ ಹಾರೈಸಿದ್ದಾರೆ. ಸುಮಲತಾ ಮೊಮ್ಮಗನ ನಾಮಕರಣ ಕಾರ್ಯಕ್ರಮದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಇದೇ ಸಂಭ್ರಮದಲ್ಲಿ ಕಿಚ್ಚ ಸುದೀಪ್ ಕೂಡ ಭಾಗಿಯಾಗಿರೋದು ವಿಶೇಷ. ಪತ್ನಿ ಜೊತೆಗೆ ಬಂದಿದ್ದಾರೆ, ಶುಭ ಹಾರೈಸಿದ್ದಾರೆ. ಅವರ ಜೊತೆಗೆ ಇನ್ನಷ್ಟು ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿರೋದು ಗೊತ್ತಾಗ್ತಾ ಇದೆ. ಆಗ್ಲೇ ಹೇಳಿದಾಗೆ ಕುಟುಂಬಕ್ಕೆ ಅತ್ಯಾಪ್ತರು ಯಾರಿದ್ದಾರೋ, ಅತ್ಯಾಪ್ತ ಸ್ನೇಹಿತ ವರ್ಗ ಆಗಿರ್ಬೋದು, ಕುಟುಂಬದ ಸಂಬಂಧಿಗಳು, ಅವರುಗಳಿಗಷ್ಟೇ ಆಹ್ವಾನವನ್ನ ಕೊಡಲಾಗಿತ್ತು. ಹಾಗಾಗಿ ಎಲ್ಲರೂ ಭಾಗಿಯಾಗಿದ್ದಾರೆ, ಶುಭ ಹಾರೈಸಿದ್ದಾರೆ. ಇನ್ನು ಉಳಿದಿರುವಂತಹ ಪ್ರಶ್ನೆ, ನಾಮಕರಣ ಕಾರ್ಯಕ್ರಮದಿಂದ ದರ್ಶನ್ ದೂರ ಉಳಿದ್ರು ಅಂತ. ಮದರ್ ಇಂಡಿಯಾ ಮೇಲೆ ಮುನಿಸ್ಕೊಂಡ್ರ ಕಾಟೇರ. ಅಂಬರೀಷ್ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ ಬಂದಿಲ್ಲ. ದರ್ಶನ್ ಇಲ್ಲದೆ ಕಾರ್ಯಕ್ರಮ ಆಗಲ್ಲ ಅಂತ ಈ ಹಿಂದೆ ಸುಮಲತಾ ಅವರು ಮಾತನಾಡಿದ್ದನ್ನ ನೆನಪಿಸ್ಕೊಳ್ಬಹುದು ನಾವಿಲ್ಲಿ. ಇತ್ತೀಚೆಗೆ ಟಿವಿ9 ಜೊತೆ ಮಾತನಾಡುವಾಗ ಸುಮಲತಾ ಅವರೇ ಖುದ್ದು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಯಾವತ್ತಿದ್ರು ಅವರು ನನ್ನ ಮಗನೇ ಅಂತ. ಆದರೆ ನಾಮಕರಣ ಶಾಸ್ತ್ರ ಮುಗಿದ್ರೂ ಕೂಡ ದರ್ಶನ್ ಬಂದಿಲ್ಲ. ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ನಟ ದರ್ಶನ್. ಚಿತ್ರೀಕರಣಕ್ಕೆ ಮತ್ತೆ 4 ದಿನ ಅನುಮತಿಯನ್ನ ಪಡೆದು ಚಿತ್ರತಂಡ ಶೂಟಿಂಗ್ ಅನ್ನ ಮುಂದುವರೆಸಿದೆ. ಹಾಗಿದ್ರೆ ಅವತ್ತಿನ ದಿನ ಸುಮಲತಾ ಅವರು ಏನ್ ಹೇಳಿದ್ರು ದರ್ಶನ್ ಬಗ್ಗೆ, ಬನ್ನಿ ನೋಡೋಣ. ಹಿಂದೆ ದರ್ಶನ್ ಮತ್ತೆ ಸುಮಲತಾ ಯಾವ ರೀತಿ ಇದ್ರು ಅದೇ ರೀತಿಯ ಸಂಬಂಧ ನೀವು ಹೇಳಿದ್ರಿ. ತಾಯಿ ಮಗನ ಸಂಬಂಧ ಅದು ಎಂದು ಕೂಡ ಕೆಟ್ಟು ಹೋಗುವಂತದ್ದಲ್ಲ ಅಂತ. ಈಗ ನಾಮಕರಣಕ್ಕೆ ದರ್ಶನ್ ಅವ್ರು ಕರಿತೀರಾ? ನಾನು ಹಿಂದೆನೂ ಹೇಳಿದ್ದೆ, ದರ್ಶನ್ ವಾಟ್ ಎವರ್ ಇಟ್ ಇಸ್, ಏನೇ ಆಗ್ಲಿ, ಮೊದ್ಲು ಯಾವ ರೀತಿ ದರ್ಶನ್ ಬಗ್ಗೆ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ, ನನ್ನ ಒಂದು ಅಭಿಮಾನ, ಪ್ರೀತಿ ಏನಿದೆಯೋ ಆಸ್ ಅ ಸನ್ ನಾನು ಯಾವತ್ತೂ ನೋಡಿರೋದು ದರ್ಶನ್ನ. ಅದು ಇವತ್ತಿಗೂ ಅಷ್ಟೇ. ನಾನು ಇರೋ ಕೊನೆ ಉಸಿರುವರೆಗೂ ದರ್ಶನ್ ನನಗೆ ಮಗನೇ. ದರ್ಶನ್ ಕರೀದೆ ಯಾವ ಇಂಪಾರ್ಟೆಂಟ್ ಫಂಕ್ಷನ್ ನಾವು ಮಾಡಿಲ್ಲ, ಮಾಡೋದಿಲ್ಲ. ಈ ಹಿಂದೆ ದರ್ಶನ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಜಗಿನ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗಿನ್, ಹೌದು, ಒಂದ್ ಕಡೆ ಆಪ್ತರಿಗಷ್ಟೇ ಆಹ್ವಾನ ಇದೆ, ಆಪ್ತರೆಲ್ಲರೂ ಬಂದಿದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ಬಂದು ಉಡುಗೊರೆಯನ್ನ ಕೊಟ್ಟು ವಿಶ್ ಮಾಡಿರೋದನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಬಹಳ ಮುಖ್ಯವಾಗಿ ಕಾಡುವಂತಹ ಪ್ರಶ್ನೆ ದರ್ಶನ್ ಅವರ ಅನುಪಸ್ಥಿತಿ ಇನ್ನೂ ಕೂಡ ಬರ್ದೇ ಇರೋದು. ಅದಕ್ಕೆ ಪೂರಕವಾಗಿ ಈ ಹಿಂದೆ ಸುಮಲತಾ ಅವರು ಕೊಟ್ಟಿರುವಂತಹ ಹೇಳಿಕೆ ಎಲ್ಲವೂ ಕೂಡ ಪ್ರಶ್ನೆಗಳಾಗಿ ಕಾಡುತ್ತೆ. ಜಗಿನ್,
ಚೈತ್ರ ಖಂಡಿತ ಏನಂತಾರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಕುಟುಂಬಕ್ಕೆ ಆಪ್ತರು ದೊಡ್ಡ ಮಗ ಅಂತಂದ್ರೆ ದರ್ಶನ್ ಅವರನ್ನುವಂಥದ್ದು ಮಾತಿದ್ದುವಂಥದ್ದು. ಬಟ್ ಈಗ ಸುಮಲತಾ ಅವರದೇ ಇತ್ತೀಚೆಗೆ 2-3 ದಿನಗಳ ಹಿಂದೆ ಆದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡುವಾಗ ಟಿವಿನ ಜೊತೆ ಮಾತನಾಡುವಾಗ ಕೂಡ ಹೇಳಿದ್ರು, ದರ್ಶನ್ ಅವರಿಲ್ಲದೆ ನಮ್ಮ ಕುಟುಂಬದ ಯಾವುದೇ ಕಾರ್ಯಕ್ರಮಗಳು ಆಗಲ್ಲ, ಸೊ ಅವ್ರು ಇದ್ದೇ ಇರ್ತಾರೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಬಟ್ ಆದರೆ ಇವತ್ತು ಆ ಮಾತು ಎಲ್ಲ ಒಂದು ರೀತಿ ಬೇರೆ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತವಾಗುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಅಂದರೆ ಸಹಜವಾಗಿ ದರ್ಶನ್ ಅವರು ಇವತ್ತು ಅಂಬರೀಷ್ ಅವರ ಕುಟುಂಬದ ಶುಭ ಸಂದರ್ಭ, ಅಂಬರೀಷ್ ಹಾಗೂ ಸುಮಲತಾ ಅವರ ಮೊಮ್ಮಗನ ನಾಮಕರಣದ ಸಂದರ್ಭದಲ್ಲಿ ದರ್ಶನ್ ಅವರು ಬಂದಿಲ್ಲ. ಸೊ ಬಟ್ ಈಗಾಗಲೇ ಸ್ಯಾಂಡಲ್ವುಡ್ನ ಸಾಕಷ್ಟು ಜನ ಗಣ್ಯರು ಆಗಮಿಸಿದ್ದಾರೆ, ಅಂಬಿ ಕುಟುಂಬಕ್ಕೆ ಶುಭ ಹಾರೈಸಿದ್ದಾರೆ. ಆಸ್ ಯೂಶುವಲ್ ಆಪ್ತರಿಗೆ ಮತ್ತು ಕುಟುಂಬ ವರ್ಗದವರಿಗೆ ಮಾತ್ರ ಮತ್ತೆ ಕೆಲವು ಚಿತ್ರೋದ್ಯಮದ ಗಣ್ಯರಿಗೆ ಮಾತ್ರ ಅಂಬಿ ಕುಟುಂಬ ಆಹ್ವಾನ ನೀಡಿತ್ತು. ಅದರಲ್ಲಿ ದರ್ಶನ್ ಅವರು ಬಂದೇ ಬರ್ತಾರೆ ಅನ್ನುವಂತಹ ಮಾತು ಕೂಡ ಇತ್ತು. ಬಟ್ ಈ ಕ್ಷಣದವರೆಗೂ ದರ್ಶನ್ ಅವರು ಇಲ್ಲಿ ಆಗಮಿಸಿಲ್ಲ. ಈಗಾಗಲೇ ಇರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರು ಮೈಸೂರಿನಲ್ಲೇ ಇದ್ದಾರೆ, ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಒಂದು ಅಜ್ಞಾತ ಸ್ಥಳದಲ್ಲಿ ಕೂಡ ಡೆವಿಲ್ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು. ಬಟ್ ಎಷ್ಟೇ ಬಿಸಿ ಇದ್ರು ಕೂಡ, ಯಾವುದೇ ರೀತಿಯ ಒತ್ತಡ ಇದ್ರು ಕೂಡ ದರ್ಶನ್ ಅವರು ಅಂಬರೀಷ್ ಅವರ ಕುಟುಂಬದ ಯಾವುದೇ ಕಾರ್ಯಕ್ರಮಗಳನ್ನು ತಪ್ಪಿಸಿರ್ಲಿಲ್ಲ. ಸೊ ಅವರ ಕಾರ್ಯಕ್ರಮಗಳನ್ನು ಅವರ ಕೆಲಸ ಕಾರ್ಯಗಳನ್ನು ಪೋಸ್ಟ್ ಮಾಡ್ಕೊಂಡಿರ್ತಕ್ಕಂತಹ ಉದಾಹರಣೆಗಳು ಕೂಡ ಬಟ್ ಇತ್ತು. ಇವತ್ತು ಕಿಚ್ಚ ಸುದೀಪ್ ಅವರು ಆಗಮಿಸಿದ್ರು, ಗುರುಕಿರಣ್ ಆಗಮಿಸಿದ್ರು, ರಾಕ್ಲೈನ್ ಸೇರಿದಂತೆ ಸಾಕಷ್ಟು ಜನ ಗಣ್ಯರು ಆಗಮಿಸಿ ಅಂಬಿ ಕುಟುಂಬಕ್ಕೆ ಒಂದು ಗಿಫ್ಟ್ ನೀಡಿ ಶುಭ ಹಾರೈಸಿ ಹೋಗಿದ್ದಾರೆ. ಸೊ ಅಂಬಿ ಪುತ್ರನ ಮೊಮ್ಮಗನ ನಾಮಕರಣ ಆಗಿದೆ, ರಾಣಾ ಅಮರ್ ಅಂಬರೀಷ್ ಅಂತ ನಾಮಕರಣ ಮಾಡಿದ್ದಾರೆ. ಆದರೆ ದರ್ಶನ್ ಈ ಕ್ಷಣದವರೆಗೂ ಕೂಡ ಬಂದಿಲ್ಲ. ಸೊ ಅಮ್ಮ ಮತ್ತು ಮಗನ ನಡುವಿನ ಮನಸ್ತಾಪ ಮುಂದುವರೆದಿದೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಇವತ್ತಿನ ಕಾರ್ಯಕ್ರಮದ ಬೆಳವಣಿಗೆಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಜಗೀನ್ ಮಾಹಿತಿಗಾಗಿ.